ಅಲ್ಲೇನು ಹೆಗ್ಗಣ ಹಾವು ಏನು ಬಂದರೂ ಅವಕ್ಕೇನು ಆಗ್ತಾನೆ ಇರಲಿಲ್ಲ ಇವರಿಗೆ. ಅಷ್ಟು ಅವರು ಅಮಾನವೀಯವಾಗಿ ಜೀವನ ಮಾಡ್ತಾಯಿದ್ರು. ಇವ್ರ ಕಾಲದಲ್ಲಿ ಅವ್ರಿಗೆಲ್ಲ ಮನೆಗೆಲ್ಲ ಕಟ್ಸ್ಕೊಟ್ಟು ಈಗ ಪ್ರತಿ ಮನೆಯಲ್ಲೂ ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ. ಪ್ರತಿಯೊಬ್ಬರೂ ಕೂಡ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾನೆ. ಗುಜರಿ ಸಾಮಾನು ಇರ್ಬೋದು, ಇನ್ನೊಂದು ಇರ್ಬೋದು ಮಾಡ್ತಾನೆ. ಎಲ್ಲ 2 ವೀಲರ್ ಇಟ್ಕೊಂಡವ್ರೆ, ಮನೆಯಲ್ಲೆಲ್ಲ TV ಹಾಕ್ಕೊಂಡವ್ರೆ. ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತದೆ. ಅಟ್ಲೀಸ್ಟ್ ಅಷ್ಟು ಕುಟುಂಬಗಳು ಇದರಲ್ಲಿ ಒಂದು ಅವರು ಕೂಡ ನಾಗರಿಕರಂತೆ ಜೀವನ ಮಾಡೋವಂಥ ವಾತಾವರಣ ಸೃಷ್ಟಿ ಆಯ್ತಲ್ಲ ಅಂತೇಳಿ ಖುಷಿ ಪಡೋದು ನಾನು. ಯಾವ ರಿವೋಕು? ಸಚಿವ ಸ್ಥಾನ ಸಮಯ ಬಂದಾಗ ತಗತೀನಿ ನಡೀರಿ, ಅದಕ್ಕೆ ಯಾಕೆ ಒಂದಷ್ಟು ಇದ್ಯಾವ್ದು ತಗೋತೀನಿ? ಯಾಕೆ ಏನೋ ಅನುಮಾನ ಇದೆಯಾ? ನಾನು ನೋಡಿ ಇದುವರೆಗೆ ನನ್ನ ಜೀವಮಾನದಲ್ಲಿ ಸಣ್ಣ ಹುಡುಗರಿಂದ ಚಿಕ್ಕ ಹುಡುಗರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರಿಂದನೂ ಕೂಡ ನಾನು ಏನೇನು ಆಗಬೇಕು, ಏನು ಗಳಿಸ್ಬೇಕು ರಾಜಕೀಯವಾಗಿ, ಮತ್ತು ಯಾವ ಥರ ಇರಬೇಕು ನಾನು ಅಂತ ಅನ್ಕೊಂಬಂದಿದ್ದೀನಿ. ನಮ್ಮ ಸ್ನೇಹಿತರುಗಳು ಹೆಂಗಿರಬೇಕು ಅಂತ ಅನ್ಕೊತಿದ್ದೀನಿ. ಅವೆಲ್ಲನೂ ಸಾಧಿಸಿದ್ದೀನಿ ಇದುವರೆಗೆ. ಇದು ಹೇಳ್ತಾ ಇದೆಯಲ್ಲ, ಇದು ಸಾಧಿಸ್ತೀನಿ, ಏನು ತೊಂದರೆ ಏನಿಲ್ಲ. ಇದೇ ಯಾವುದಿಲ್ಲ ತಗೋತಾರೆ, ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಅಲ್ಲಿ ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದರೂ ಮುಗಿಸ್ಬೇಕು ಅಂತಲೇ ನಮಗೇನು ವಿದ್ಯೆ ಬರೋಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದರೂ ಒಳ್ಳೇದು ಮಾಡೋವಂಥದ್ದಕ್ಕೆ ಉಪಯೋಗ ಮಾಡೋಣ ಅಂದ್ಕೊಂಡು ನಾನು ಸಮಯ ಯಾವುದಕ್ಕೆ ಉಪಯೋಗ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅನ್ನೋದು ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡೋಣ ಅಂತ ಇದ್ದೀನಿ ಅಷ್ಟೇ. ಕಾಣದ ಕೈ ಕೆಲಸ ಮಾಡಿದೆ ಮತ್ತೆ ಹೆಂಗೆ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಮಾಧ್ಯಮ ತೋರಿಸಿದ್ರಿ, ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಾ ಇದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಪಾಪ ಅವರು ಹೈಕಮಾಂಡಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ನವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದಮೇಲೆ ಅವರು ವಿಧಿ ಇಲ್ಲ, ಹಿಂಗಿದೆ ಕಣೆ ಅಂದರು. ಆಯಿತು ಬಿಡಿ ಸರ್, ಹೋಗಲಿ, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ನಮಗೇನೀಗ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾರೆ, ಜನಪರವಾಗಿ ಕೆಲಸ ಇದೆ, ಗ್ಯಾರಂಟಿಗಳು ಇವೆಲ್ಲ ಜನಗಳಿಗೆಲ್ಲ ಮುಟ್ಟಿದ್ದಾವೆ. ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ನಿರೀಕ್ಷೆ ಮಾಡೋ ವೇಗದಲ್ಲಿ ನಡೀದೇ ಇರ್ಬೋದು, ಆದರೆ ಯಾವುದೇನು ನಿಂತಿಲ್ಲ. ಈಗ ಅವರು ಎಲ್ಲ ಕಡೆ ಹೋದಾಗ 500 ಕೋಟಿ 1000 ಕೋಟಿವರೆಗೂ ಕಾಮಗಾರಿಗಳನ್ನೆಲ್ಲ ಮಂಜೂರು ಮಾಡಿ ಅವಕ್ಕೆಲ್ಲ ಶಂಕುಸ್ಥಾಪನೆ ಮಾಡ್ತಾ ಇಲ್ವಾ? ಈಗ ನಮ್ಮಲ್ಲೂ ಕೂಡ ನೋಡಿ, ಕೆರೆಗೆ ನೀರು ತುಂಬಿಸೋದು 300 ಕೋಟಿ ಇದು ಕೆಲಸ, ಅದು ಈಗಾಗಲೇ ನಡೀತಾ ಇದೆ ನಮ್ಮಲ್ಲಿ. ಮತ್ತು ಈ ನಮ್ಮಲ್ಲಿ ಇಲ್ಲಿ ಅಮೃತ್ ಇದರಲ್ಲಿ ಮತ್ತು ಟೌನಲ್ಲಿ ರೋಡ್ಗಳ ಕೆಲಸ ಎಲ್ಲ ಶುರುವಾಗಿದ್ದಾವೆ. ಮತ್ತು ಹಳ್ಳಿಗಳಲ್ಲೂ ಕೂಡ ಎಲ್ಲೆಲ್ಲಿ